ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಆದ್ಯಾಗುರುಗಳ ಸ್ಮರಣೆ ಮಾಡಿ ಇವತ್ತು ಈ ರಾಮನಗರ ಧ್ವನಿ ಸುಳ್ಳು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಿರ್ಮಾಪಕರೇ, ನಿರ್ದೇಶಕರೇ, ಕಲಾವಿದರೇ, ಎಲ್ಲ ಕಲಾವಿದರೇ, ಎಲ್ಲ ತಾಂತ್ರಿಕ ವರ್ಗದವರೇ, ಕಲಾಭಿಮಾನಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪ್ರಚಾರ ಸಮಿತಿಯ ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಯವರೆಗೆ ಈ ಸಿನಿಮಾದ ಎಲ್ಲ ಮಜಲುಗಳನ್ನು ತಾವು ಕೇಳಿದಿರಿ. ನನಗೆ ಪ್ರಭು ಸರ್ ಹೇಳ್ತಿದ್ರು, ಇದು ಒಂದಳ್ಳಿಯ ಸೊಗಡಿನಲ್ಲಿರುವಂಥ ಒಂದು ಸಿನಿಮಾ ಮಾಡಿದೆ ಬುದ್ಧಿ, ಆ ಕಾರ್ಯಕ್ರಮಕ್ಕೆ ತಮಗೆ ಕರಿಬೇಕು ಅಂತೇಳಿ ಬಂದು ಕರೆದಿದ್ದೀರಿ ಅಂತೇಳಿ ಭಾಳ ಸಂತೋಷ ಆಯಿತು. ವಿಶೇಷ ಏನಪ್ಪ ಅಂದರೆ ನಾವು ರಾಮನಗರ ಜಿಲ್ಲೆಯವರೇ. ರಾಮನಗರ ಅಂತ ಹೇಳಿದ್ರೆ ನನಗೆ ಭಾಳ ನೆನಪಾಗುತ್ತೆ. ಎಲ್ಲ ಕಡೆ ರಾಮನಹಳ್ಳಿ, ರಾಮ ಇದೆ, ಅಲ್ಲಿ ನೆಲೆಸಿರುವಂಥವರೆಲ್ಲ ಬೇರೆ ಬೇರೆ ಜನಾಂಗದವರೇ. ಹಾಗಾಗಿ ನಮ್ಮ ಮೇಡಮ್ನವ್ರು ಹೇಳ್ದಂಗೆ ಸಿಲ್ಕ್ ಸಿಟಿ, ಮಿಲ್ಕ್ ಸಿಟಿ ಎರಡೂ ನಮ್ಮದೇ. ಇವತ್ತು ನಮ್ಮ ನಾಡಿನ ಜನ ಮೊದಲು ನೀರಿಗಾಗಿ ಗುದ್ದಾಡ್ತಾ ಇದ್ವಿ ನಾವು. ಈಗ ವರಡನ ಕೃಪೆಯಿಂದ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಇವತ್ತು ರೈತನಿಗೆ ಬೆನ್ನೆಲುಬಾಗಿರುವಂಥದ್ದು ನೀರು. ಆ ರಾಜನೇ ಯಾರು ಅಂತ ಗುರುತು ಮಾಡುವಂಥ ಈ ಕತ್ತಿ ಮಾಡಿರುವಂಥ ವ್ಯವಸ್ಥೆನ ನಾನು ನಮ್ಮ ಪ್ರಭು ಸರ್ ಕೇಳಿದೆ. ನೀವು ರೈತರು ಅಂತ ನಮ್ಮ ಸಾಹೇಬರು ಹೇಳಿದ್ರು, ನೀವು ಕತ್ತಿ ರಕ್ತದ ತೊಟ್ಟನ್ನು ತೋರಿಸಿದ್ದೀರಿ. ನಾನು ಅವ್ರಿಗೆ ಹೇಳಿದೆ, ನೇಗ್ಲನ್ನು ತೋರಿಸಿದ್ರೆ ಆಗ್ತಿತ್ತಲ್ವಾ ಅಂತೇಳಿ. ರೈತರು ಅಂತ ಹೇಳಿದ್ರೆ ನೇಗ್ಲು ಅಂತ ಕೂತ್ಕೊಂಡಿರುವಂಥದ್ದು. ಬಂಗಾರದ ಮನುಷ್ಯನ ನಾವು ನೋಡಿದ್ವಲ್ವ, ಅವಾಗಲೇ ಹೇಳ್ತಿದ್ರು ಮೇಡಮ್ದವ್ರು, ಬಂಗಾರದ ಮನುಷ್ಯನ ನೋಡಿ ಎಷ್ಟೋ ಜನ ರೈತರ ಕೆಲಸಕ್ಕೆ ಹೋದಂಥವ್ರು. ಇವತ್ತು ಅಂಥವ್ರು ಬಹಳ 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 ವಿರಳ. ಇವತ್ತು 4 ಅಕ್ಷರ ಕಲಿತ ತಕ್ಷಣ ಎಲ್ಲ ಸಿಟಿ ಕಡೆ ಹೋಗುವಂಥ, ಸಿಟಿ ಕಡೆ ಮಾಡುವಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಕಾವೇರಿ ನೀರಿಲ್ಲ ಅಂದರೂ ಕೂಡ, ಕುಡಿಯೋಕ್ಕೆ ನೀರಿಲ್ಲ, ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂದರೂ ಕೂಡ ಜನ ಬೆಂಗಳೂರು ಬರಲಿಕ್ಕೆ ಯಾರು ನಿಲ್ಲಿಸ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲ ನಮ್ಮ ದೇಶದ ಇರುವಂಥ ಎಲ್ಲ ರಾಜ್ಯಗಳಿಂದ ಕೂಡ ನಮ್ಮ ಬೆಂಗಳೂರು ಬರ್ತಾ ಇರ್ತಕ್ಕಂಥವ್ರು. ಯಾಕೆ ಬೆಂಗಳೂರು ಬೆಳೀತಿದೆ ಅಂದರೆ ಎಲ್ಲರೂ ಕೂಡ ಬೆಂಗಳೂರನ್ನ ಇಷ್ಟಪಡುವಂಥದ್ದು. ಇವತ್ತು ಡಿಗ್ರಿ ಮಾಡಿದ್ದಾನೆ, ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ. ಇವರು ಹೇಳ್ತಿದ್ರು ಸಿಲ್ಕ್ ಬಗ್ಗೆ ನಾನು ಮಾಡಿದ್ದೀನಿ ಅಂತೇಳಿ. ಇವ್ರನ್ನೋಗಿ ಕೃಷಿಕರು ಮಾಡಿ ಒಳ್ಳೆಯ ಸಂಸ್ಕಾರವಂತ ವ್ಯವಸ್ಥೆ ಮಾಡಿ ಇಟ್ಕೊಂಡು ಇವತ್ತು ನಮ್ಮ ಸಾಹೇಬರು ಕೇಳಿದ್ರು, ಟೆಕ್ನಾಲಜಿ ಬಗ್ಗೆ ಏನಾದ್ರು ಮಾತನಾಡಿದ್ದೀರಾ, ಚರ್ಚೆ ಮಾಡಿದ್ದೀರಾ? ಆ ಸಿನಿಮಾದಲ್ಲಿ ಇವತ್ತು ರೈತರು ನಾಟಿ ಮಾಡುವಂಥದ್ದು ಇರ್ಬೋದು, ಕಳೆ ಕೀಳುವಂಥದ್ದು ಇರ್ಬೋದು, ಕಡಿಯುವಂಥದ್ದು, ಹೀಗೆ ಮರಗಳನ್ನು ವ್ಯವಸ್ಥೆ ನೆಡುವಂಥದ್ದು, ಇವತ್ತೆಲ್ಲ ಟೆಕ್ನಾಲಜಿಯಲ್ಲಿ ತಾಂತ್ರಿಕ ಜ್ಞಾನವನ್ನು ಮುಂದುವರಿಸಿ ಇವತ್ತು ವ್ಯವಸಾಯವನ್ನು ಮಾಡುವಂಥ ತಾಂತ್ರಿಕತೆ ಮುಂದುವರೆದಿದೆ ಇವತ್ತು. ಅದನ್ನು ಕೂಡ ಅವರು ಕೇಳಿದ್ರು. ಮೋಸ್ಟ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು, ಭಾಳ ಸಂತೋಷ. ಯಾಕೆಂದರೆ ರೈತರಿಲ್ಲ ಅಂದರೆ ಯಾರೂ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ನೋಡ್ತಿದ್ದೀರಿ, ಬೆಂಗಳೂರು ಸುತ್ತಮುತ್ತ ಎಲ್ಲ ಎಷ್ಟು ಹಳ್ಳಿಗಳು ಇವತ್ತು ಸಿಟಿಗೆ ಸೇರ್ಕೋತಾ ಇದೆ. ರೈತರೆಲ್ಲ ರಾಗಿ ಬೆಳೀತಿದ್ರು, ನಿಂತೋದ್ರು. ನೀರು ಕುಡಿಯೋಕ್ಕೆ ಬೆಂಗಳೂರು ಜನಕ್ಕೆ ನೀರು ಸಿಗ್ತಿಲ್ಲ. ಇಂಥ ದುಸ್ಥಿತಿಯೊಳಗೆ ಕೂಡ ಇವತ್ತು ರೈತರ ಮಗನಾಗಿ ನಾನು ರೈತ ಅಂತ ಹೇಳ್ಕೊಳ್ಳುವಂಥವ್ರು ಲಕ್ಷಕ್ಕೆ ಒಬ್ಬರು ಸಿಗುವಂಥವ್ರು. ಅವನು ಊರಿಂದ ಬಂದರೂ ಕೂಡ ಸಿಟಿ ಒಳಗಡೆ ಯಾರೂ ಪಂಚೆ ಹಾಕೊಂಡು ಓಡಾಡಲ್ಲ. ನೋಡಿದ್ದೀರಾ ಯಾರಾದರೂ? ಯಾರು ಒಬ್ಬ ಹುಡುಕಿದ್ರು, ಬ್ಯಾಟ್ರಿಯಾಗಿ ಹುಡುಕಿದ್ರು ಒಬ್ಬ ರೈತನ ಮಗ ಸಿಗೋದಿಲ್ಲ. ಮಗ ಎಲ್ಲ ರೈತರ ಮಕ್ಕಳೇ. ಆದರೆ ಆ ಉಡುಗೆ ತೊಡುಗೆಗಳು, ಆ ವ್ಯವಸ್ಥೆಗಳು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಈ ಸಿನಿಮಾದಲ್ಲಿ ಅಷ್ಟೇ ನೋಡ್ತಿದ್ದೀವಿ, ಅವ್ರು ಪಂಚೆ ಹಾಕೊಂಡು, ಟವಲ್ ಹಾಕೊಂಡು. ನಮ್ಮ ಹಳ್ಳಿಗಳ ಕಡೆ ರೈತ ಸಂಘ ಅಂತ ಮಾಡಿದ್ದಾರೆ. ಒಂದಷ್ಟು ಶಾಲೆ ಹಾಕಿದ್ರೆ ಅವ್ನು ರೈತರ ಮಗ ಅಂತ. ನಾನೊಂದ್ಸರಿ ಹೇಳ್ತಿರ್ತೀನಿ, ನೀವು ಎಷ್ಟು ರೈತರು ಇದಾರೋ ಗೊತ್ತಿಲ್ಲ, ಒಂದೊಂದು ಶಾಲೆ ಹಾಕೊಂಡು ಓಡಾಡ್ತೀರಿ, ಯಾರು ರೈತರು ಕೆಲಸ ಮಾಡ್ತೀರೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಯಾರು ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ವ್ಯವಸಾಯ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಕೆಲವು ಕಡೆ ನೀರಿಗೆ ತೊಂದರೆ ಆಗ್ತದೆ. ರೈತನ ಬದುಕು ಯಾವ ರೀತಿ ಆಗ್ತಾ ಇದೆ ಅಂದರೆ ಎಲ್ಲದಕ್ಕೂ ನಾನೇ ಉದಾಹರಣೆ. ನಾನು ಭತ್ತ ಬೆಳೀತಿದ್ದೆ, ಕಬ್ಬು ಬೆಳೀತಿದ್ದೆ, ತೆಂಗು ಬೆಳೀತಿದ್ದೆ. ಇವತ್ತು ಬರೀ ತೆಂಗು ಬಿಟ್ಟರೆ ನಾವೇನು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ನಮಗೆ ಕೊರತೆ ಇರ್ತಕ್ಕಂಥದ್ದು ಕೆಲಸಗಾರರ ಕೊರತೆ. ನಾವೊಬ್ಬರೇ ಹೋಗಿ ನಿಂತ್ಕೊಂಡು ಮಾಡಲಿಕ್ಕೆ ರೈತ ಆಗೋದಿಲ್ಲ. ಯಾರೇ ರೈತ ಆದರೂ ಅವ್ರ ಮನೇಲಿ ಒಂದು 4 ಜನ ಇದ್ದರೆ ಸ್ವಂತವಾಗಿ ಕೆಲಸ ಮಾಡಿದ್ರೆ ಇವತ್ತು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಈ ಟೆಕ್ನಿಕಲ್ ವ್ಯವಸ್ಥೆಯನ್ನು ಬೆಳ್ಕೊಂಡ್ಮೇಲೆ ಹೆಚ್ಚು ವ್ಯವಸಾಯದ ಕಡೆ ಗಮನ ಹರಿಸುವಂಥ ಚಿಂತೆಯನ್ನು ಇವತ್ತು ಮಕ್ಕಳು ಮಾಡ್ತಾ ಇರುವಂಥದ್ದು. ಜೊತೆಗೆ ಕೆಲವರು ಒಲವು ಇರುವಂಥವ್ರು ವ್ಯವಸಾಯ ಇವತ್ತು ಬೆಂಗಳೂರು ಜನ ಏನು ಮಾಡ್ತಿದ್ದಾರೆ, ದುಡಿಯೋರೆಲ್ಲ ಹಳ್ಳಿ ಕಡೆ ಬಂದು ಜಮೀನು ತೆಗಿತಿದ್ದಾರೆ. ಏನಕ್ಕೆ ತೆಗಿತಿದ್ದಾರೆ? ಅವ್ರು ವ್ಯವಸಾಯ ಮಾಡೋಕ್ಕಲ್ಲ. ಶನಿವಾರ ಭಾನುವಾರ ಬಂದು ಆರಾಮಾಗಿದ್ದು ಬರಲಿಕ್ಕೋಸ್ಕರವಾಗಿ ಎಲ್ಲ ಕಡೆ. ಇವತ್ತು ನಮ್ಮ ಭಾಗದಲ್ಲಿ ಇವೆಲ್ಲೇ ಹೋಗಿ ಮಳವಳ್ಳಿಗೆ ಮುಂದೆ ಹೋದ್ರೆ ನಮ್ಗೆ 1 ಎಕರೆ ಜಮೀನು ಸಿಗ್ತಾಯಿಲ್ಲ ಇವತ್ತು. ಯಾಕೆಂದರೆ ಯಾರು ರೈತರು ಕೆಲಸ ಮಾಡುವಂಥ ವ್ಯವಸ್ಥೆ ಇಲ್ಲ. ರೈತರು ಏನಾಗ್ಬಿಟ್ಟಿದ್ದೀವಿ, ನಾವೆಲ್ಲ ಸೋಂಬೇರಿಗಳಾಗ್ತಾ ಇರುವಂಥ ವ್ಯವಸ್ಥೆ. ನಮ್ಮ ಜಮೀನು ಇದ್ರೆ ಕೊಟ್ಬಿಟ್ಟು ಏನಪ್ಪ ನಾವು ಆರಾಮಾಗಿರಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದೀವಿ. ಯಾಕೆಂದರೆ ಆ ಕಾರ್ಯಕ್ರಮದ ಒತ್ತಡ, ಆ ರೈತನ ಕಷ್ಟ ಏನು ಅಂತ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದ್ರ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಸಿನಿಮಾ ಇವತ್ತು ಹೇಳ್ತಿದ್ರು. ಯಾವ ಥರ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ,
ಹಳ್ಳಿ ರೈತರಿಗೆ ಮಕ್ಕಳಿಗೆ ಯಾರು ಹೆಣ್ಣು ಕೊಡುವಂಥದ್ದು ಈ ವ್ಯವಸ್ಥೆ ಇಲ್ಲ ಅಂತೇಳಿ ಇವತ್ತು ಹೆಣ್ಮಕ್ಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತೋರಿಸ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಮನಸ್ಥಿತಿ ನಮ್ಮಲ್ಲಿ ಸರಿ ಹೋಗಬೇಕು. ನಾವೆಲ್ಲ ಮನುಷ್ಯರು ಅನ್ನುವಂಥ ಭಾವನೆಯಲ್ಲಿ ವ್ಯಕ್ತ ಮಾಡಬೇಕು. ಯಾರಿಗೆ ಸಂಸ್ಕಾರ ಇದೆ, ದುಡ್ಡಿದ್ದ ತಕ್ಷಣ ಚೆನ್ನಾಗಿ ಇಟ್ಕೋತೇನೆ ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಳ್ಬಾರ್ದು. ಯಾಕೆ ಅಂದರೆ ದುಡ್ಡಿದ್ದವರೆಲ್ಲರೂ ದೊಡ್ಡವರು ಅಂತೇಳಿ ದೊಡ್ಡ ಮನಸ್ಥಿತಿ ಅಂತಲ್ಲ. ಯಾರು ಪ್ರೀತಿಯಿಂದ ವಿಶ್ವಾಸದಿಂದ ಒಳ್ಳೆಯ ಸಂಸ್ಕಾರವಾಗಿ ತನ್ನ ಹೆಣ್ಣುಮಗಳನ್ನು ಆ ಮನೆಯಲ್ಲಿ ಸಾಕ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಕೊಡುವಂಥದ್ದು. ಅದು ರೈತರು ಇರಲಿ, ಹಳ್ಳಿ ಇರಲಿ, ಸಿಟಿ ಇರಲಿ, ಯಾರಿಗೇ ಆಗಲಿ ಆ ಕೊಡುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡುವಂಥದ್ದಾದರೆ ಆ ರೈತನ ಬದುಕು ಹಸನಾಗಲಿಕ್ಕೆ ಸಾಧ್ಯ. ಈಗ ನಮ್ಮ ಒಂದು ಸಾರಿ ಚುಂಚನಗಿರಿ ಸ್ವಾಮಿಗಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿಸ್ಬೇಕು ಅಂತೇಳಿ ಒಂದು ವ್ಯವಸ್ಥೆನ ಇಟ್ಟಿದ್ರು. 200 ಜನ ಬಂದಿದ್ರು, ವಧುವ ಸಮಾವೇಶ 200 ಜನ ಬಂದಿದ್ರು. ಹಾಗೆ ಇವತ್ತು ರೈತರು ಅಂದರೆ ಏನೋ ಒಂದು ಜನ ಭಾಷಣ ಮಾಡ್ತಾರೆ, ರೈತರು ಹಾಗೆ ರೈತರು ಹೀಗೆ ಅಂತ. ಆದರೆ ರೈತನ ಪರಿಸ್ಥಿತಿಯನ್ನು ನೋಡುವಂಥದ್ದು ಸರ್ಕಾರಗಳಿರ್ಬೋದು, ರೈತರ ಬಗ್ಗೆ ಕಾಳಜಿ ಹೇಳ್ತಾರೆ, ರೈತರ ಬಗ್ಗೆ ಕಾಳಜಿಯನ್ನು ಮಾಡಿ ಮೂಲತವಾಗಿ ಅವರು ತಲುಪಿಸುವಂಥ ಕಾರ್ಯವನ್ನು ಮಾಡುವಂಥದ್ದಾಗಬೇಕು. ಹಾಗೆ ಇವತ್ತು ಈ ಸಿನಿಮಾ ಒಳಗಿರುವಂಥ ಏನು ಮಜಲುಗಳಿದೆಯಲ್ಲ ಅದನ್ನು ಈ ನಮ್ಮ ನಾಡಿನ ಹಳ್ಳಿಯ ಜನಕ್ಕೆ ಮತ್ತು ಪಟ್ಟಣ ಜನಕ್ಕೆ, ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ನೀವೆಲ್ಲ ಈ ಸಮಿತಿಯ ಪ್ರಚಾರಕರು ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿರುವಂಥದ್ದನ್ನು ತೋರಿಸಿ, ಅವ್ರು ಹೇಳ್ತಿದ್ರು ಅವಾಗಲೇ ಚಿಕ್ಕಣ್ಣವರು, ಒಳ್ಳೆಯದಿದ್ರೂ ತೋರಿಸಿ, ಕೆಟ್ಟದ್ದಿದ್ರೂ ತೋರಿಸಿ, ಆಮೇಲೆ ನಾವು ತಿದ್ಕೊಳ್ಳುವಂಥ ಕೆಲಸವನ್ನು ಮಾಡಬಹುದು. ಅದೇ ನಿಜವಾದ ಮನುಷ್ಯನ ಬದುಕು. ಯಾವಾಗಲೂ ಎಡುತ್ತಾ ಇದ್ದರೆ ಅವ್ನು ಮನುಷ್ಯನ ಅನ್ನಲ್ಲ. ಒಂದು ಸಾರಿ ಎಡಗದ ಮೇಲೆ ಮತ್ತೆ ತಿದ್ಕೊಳ್ಳುವಂಥವೇ ಮನೋಜ, ಮಾನವ ಅಂತೇಳಿ ನಾವು ಕರಿತೇವೆ. ಹಾಗಾಗಿ ಇವತ್ತು ಈ ಟ್ರೈಲರ್ನ ನೋಡಿದಾಗ ಅನ್ನಿಸ್ತು, ಹಳ್ಳಿಯ ಸೊಗಡಲ್ಲಿ ಸ್ವಲ್ಪ ಇವ್ರು ಹೇಳ್ತಿದ್ರು 30 ನಿಮಿಷ ಓಡಾಟ ಇದೆ. ಅದು ಹಳ್ಳಿಲೂ ಇರುತ್ತೆ, ಸಿಟಿಯಲ್ಲೂ ಇರುತ್ತೆ. ವ್ಯತ್ಯಾಸಗಳಾದಾಗ, ಮನಸ್ಥಿತಿ ಬದಲಾವಣೆ ಆದಾಗ ಯಾರಿಗೆ ತಾಳ್ಮೆ ಇರೋದಿಲ್ಲ ಅವಾಗೆಲ್ಲವೂ ಹಳ್ಳಿಲೂ ಬದಲಾವಣೆ ಆಗುತ್ತೆ, ಸಿಟಿಯಲ್ಲೂ ಬದಲಾವಣೆ ಆಗುತ್ತೆ. ಯಾವಾಗ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇಟ್ಕೋತೀವಿ ಆವಾಗ ನಾವು ಯಾವ ಊರಲ್ಲಿ ಎಲ್ಲೇ ಇದ್ದರೂ ಕೂಡ ಆ ವ್ಯವಸ್ಥೆ ಸರಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸಿನಿಮಾವನ್ನು, ಹಳ್ಳಿಯ ಸೊಗಡನ್ನು ಇವತ್ತು ಈ ಜನರಿಗೆ, ನಮ್ಮ ದೇಶದ ಜನರಿಗೆ, ನಾಡಿಗೆ ತೋರಿಸ್ಬೇಕು ಅನ್ನೋಂಥ ಹಂಬಲವನ್ನು ಇಟ್ಕೊಂಡು ಇವತ್ತು ಇಷ್ಟೆಲ್ಲ ತಾಂತ್ರಿಕ ವರ್ಗದವರು ಎಲ್ಲರೂ ಕೂಡ ಕಷ್ಟ ಬಿದ್ದು ಈಗ ಸಿನಿಮಾವನ್ನು ಮಾಡಿದ್ವಿ. ಇದು ಇಡೀ ನಮ್ಮ ಜನರಿಗೆ ತಲುಪಬೇಕಾದಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತ ತಮ್ಮಲ್ಲಿ ವಿನಯಿಸ್ಕೊಂಡು ಇವತ್ತು ಇಡೀ ಸಮುದಾಯ, ಇಡೀ ನಮ್ಮ ದೇಶದ ಜನ ಎಲ್ಲರೂ ಕೂಡ ಈ ಸಿನಿಮಾವನ್ನು ಬಂದು ನೋಡಲಿ, ಒಳ್ಳೆಯದನ್ನು ಸ್ವೀಕಾರ ಮಾಡಿ, ಈ ರೈತ ಅನ್ನುವಂಥದ್ದನ್ನು ಮನಗೊಂಡು ತಮ್ಮ ಹಳ್ಳಿಗಳ ಕಡೆ ಸ್ವಲ್ಪ ಇವತ್ತು ಸಿಟಿಯಲ್ಲಿ ಇದ್ಕೊಂಡು ಶನಿವಾರ ಭಾನುವಾರ ಹೋಗಿದ್ರು ರೈತರು ಹೆಂಗಪ್ಪ ಅಂದರೆ ವಾರದಲ್ಲಿ 2 ದಿವಸ ಕೆಲಸ ಮಾಡಿದ್ರು ಅವ್ರ ಜೀವನವನ್ನು ಸಾಕೋಬೋದು. 7 ದಿವಸ ಸಂಪಾದನೆ ಮಾಡಬೇಕು ಅಂತ ಏನು ಬೆಂಗಳೂರು ಸಿಟಿಯಲ್ಲಿ ಹೆಂಗಪ್ಪ ಅಂದರೆ ಯಂತ್ರದ ಬದುಕಂತಾರೆ ಜೀವನ. ಬೆಳಗ್ಗೆ ಸಮಯ ಅಂದರೆ ಸಮಯಕ್ಕೆ ಕರೆಕ್ಟಾಗಿ ತೊಳ್ಬೇಕು, ಸಮಯಕ್ಕೆ ತಕ್ಕನಾಗ ಹೋಗ್ಬೇಕು. ಆದರೆ ರೈತರು ಬದುಕಂಗಲ್ಲ. ಒಳ್ಳೆ ಆಮ್ಲಜನಕ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ನೀರು ಸಿಗುತ್ತೆ, ಒಳ್ಳೆ ಬೆಳಕು ಸಿಗುತ್ತೆ. ಬದುಕನ್ನು ಕಟ್ಕೊಳ್ಳುವಂಥ ಮನಸ್ಥಿತಿ ಇದೆಯಲ್ಲ ಅದು ಚೆನ್ನಾಗಿರ್ಬೇಕು. ರೈತ ಅಂದ ತಕ್ಷಣ ಯಾರು ಕೀಳಾಗಿ ನೋಡುವಂಥದ್ದಲ್ಲ, ಅದನ್ನು ನಾವು ಕಟ್ಕೊಳ್ಳುವಂಥವ್ರಾಗಬೇಕು. ಇವತ್ತು ಎಷ್ಟೋ ಜನ ರೈತರ ಮನೆಗಳು ನೋಡಿ ನೀವು, ಯಾರು ಸಿಮೆಂಟ್ ಮನೆ ಕಟ್ತಾನೆ ಇಲ್ಲ ಇವತ್ತು ಹಳ್ಳಿಯಲ್ಲಿ. ಅದ್ಭುತವಾಗಿರುವಂಥ ಮನೆಗಳನ್ನು ಕಟ್ಕೊಂಡು ತಮ್ಮ ಬದುಕನ್ನು ಹಸನು ಮಾಡ್ಕೊಳ್ತಾ ಇರುವಂಥವ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸಿ, ಈ ನಮ್ಮ ಎಲ್ಲ ಜನರು ಬಂದು ಥಿಯೇಟ್ರಲ್ಲಿ ಬಂದು ನೋಡಲಿ. ಇವತ್ತು ಥಿಯೇಟ್ರಿಗೆ ಬರೋ ನೋಡುವಂಥವ್ರೆ ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ. ಥಿಯೇಟ್ರ್ಗಳೆಲ್ಲ ಹೊಡೆದು ಮಾಲ್ ಮಾಡ್ತಿದ್ದಾರೆ, 6 ಸ್ಕ್ರೀನ್ ಹಾಕಿ ಮಾಲ್ಗಳಲ್ಲಿ ತೋರಿಸ್ತಾ ಇರುವಂಥದ್ದು. ಇವತ್ತು ಟೆಂಟ್ಗಳೆಲ್ಲ ನಾಶ ಆಗ್ತಾಯಿದೆ ಹಳ್ಳಿಗಳ ಕಡೆ. ನಮ್ಮ ಸುತ್ತಮುತ್ತ ಸುಮಾರು ಟೆಂಟ್ಗಳಿದೆ, ಇವತ್ತು ಒಂದು ಟೆಂಟ್ ಇಲ್ಲ. ತಾಲೂಕು ಮಟ್ಟದಲ್ಲಿ ಥಿಯೇಟ್ರ್ಗಳಿಲ್ಲ. ಅದನ್ನೆಲ್ಲ ನಮ್ಮ ಈ ಸರ್ಕಾರದ ವ್ಯವಸ್ಥೆ ಒಳಗೆ ಅವರಿಗೆ ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ರೈತರಿಗೆ ಏನು ಬೇಕು, ಸಿನಿಮಾ ರಂಗಕ್ಕೆ ಏನು ಬೇಕು, ಹೀಗೆ ಒಂದೊಂದು ವರ್ಗದವರಿಗೆ ಮಾತ್ರ ಆ ಕಾರ್ಯಕ್ರಮನ ರೂಪಿಸುವಂಥ ಕೆಲಸವನ್ನು ಸರ್ಕಾರವು ಕೂಡ ಮಾಡಬೇಕು. ಅದ್ರ ಜೊತೆಯಲ್ಲಿ ಪ್ರೋತ್ಸಾಹಿಸುವಂಥ ನಮ್ಮ ಜನ ಅದನ್ನು ಎಚ್ಚೆತ್ಕೊಂಡು ತಿದ್ದುಕೊಳ್ಳುವಂಥ ಇವತ್ತು ಒಂದು ಸಂದೇಶ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಒಳ್ಳೆಯ ಸಿನಿಮಾ. ಈಗ ಬಂಗಾರದ ಮನುಷ್ಯ ಸಿನಿಮಾ ಬಂತು, ಡಾಕ್ಟರ್ ರಾಜ್ಕುಮಾರ್. ಅದರಿಂದ ಎಷ್ಟೋ ಜನ ವ್ಯವಸಾಯನ ಮಾಡುವಂಥದ್ದನ್ನು ಕಲ್ತ್ಕೊಂಡ್ರು ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಹಾಗೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಚಿತ್ರಗಳಾದರೆ ಜನ ಖಂಡಿತವಾಗ್ಲೂ ನೋಡ್ತಾರೆ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿ ಈ ಚಿತ್ರಕ್ಕೆ ಶುಭವಾಗಲಿ ಅಂತ ಹಾರೈಸಿ ನೀಡುವ ಮಾತುಗಳನ್ನು ಎಲ್ಲರಿಗೂ ಕ್ಷಮಿಸೋಣ.